ಇದು ಫಾರೆಕ್ಸ್ ಅಂತ ಬಿಸ್ನೆಸ್ ಸರ್. ಇದು ಇದ್ರ ಬಗ್ಗೆ ನಮ್ಗೆ ಆಲ್ರೆಡಿ ಏನೂ ಗೊತ್ತೇ ಇಲ್ಲ. ಅದು ಕೇಳಿದಾಗ ಅವ್ರು ಹೇಳ್ತಿದ್ರು ರೀ, ಮೇಡಮ್ ನೀವು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವತ್ತು ನೀವು 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ನಾಳೆ 200 ಸಿಗ್ತದೆ. ನಾಳೆ ನಿಮ್ಗೆ 200 ಸಿಗ್ತದೆ. ಡಾಲರ್ ರೂಪದಲ್ಲಿ ನಿಮ್ಗೆ ದುಡ್ಡು ಸಿಗ್ತದೆ. ಮತ್ತು ಇದು ನಾವು 3 ತಿಂಗಳಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ಕೊಟ್ಟಿರ್ತೀರಲ್ಲ, ಇದು ಫಾರೆಕ್ಸ್ ಅಂತ ಬಿಸ್ನೆಸ್ ಸರ್. ಇದು ಇದ್ರ ಬಗ್ಗೆ ನಮ್ಗೆ ಆಲ್ರೆಡಿ ಏನೂ ಗೊತ್ತೇ ಇಲ್ಲ. ಅದು ಕೇಳಿದಾಗ ಅವ್ರು ಹೇಳ್ತಿದ್ರು ರೀ, ಮೇಡಮ್ ನೀವು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವತ್ತು ನೀವು 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ನಾಳೆ 200 ಸಿಗ್ತದೆ. ನಾಳೆ ನಿಮ್ಗೆ 200 ಸಿಗ್ತದೆ. ಡಾಲರ್ ರೂಪದಲ್ಲಿ ನಿಮ್ಗೆ ದುಡ್ಡು ಸಿಗ್ತದೆ. ಮತ್ತು ಇದು ನಾವು 3 ತಿಂಗಳಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ಕೊಟ್ಟಿರ್ತೀರಲ್ಲ ಅದರ ಡಬಲ್ ಆಗ್ತದೆ ದುಡ್ಡು. ಇವತ್ತು ನಾನು ಕಳ್ಕೊಂಡದ್ದು 50 ಲಕ್ಷ ಸರ್. ನನ್ನ ಫ್ಯಾಮ್ಲಿಯಿಂದ 50 ಲಕ್ಷ ಕಳ್ಕೊಂಡದ್ರಿ. ನಾವೆಲ್ಲ ಸಾಲ ಸೋಲ ಮಾಡಿ ದುಡ್ಡು ಹಾಕಿದ್ದೀವಿ ಸರ್. ಈಗ ಅದು ನಮಗೆ ಬಡ್ಡಿ ಸುಧಾ ಕಟ್ಟಲಿಕ್ಕೆ ಆಗ್ತಾಯಿಲ್ಲ, ರಿಕವರ್ ಆಗ್ತಾಯಿಲ್ಲ ಸರ್. ಅದು ಬಡ್ಡಿ ಕಟ್ಟೋದು ಅಷ್ಟು ನಾವು ತೊಂದರೆಯಲ್ಲಿ ಇದ್ದೀವಿ ರೀ. ದಯವಿಟ್ಟು ಇದಕ್ಕೆ ಯಾವುದಾರೇ ಒಂದು ಸರ್ ದುಡ್ಡು ಅವರಿಗೆ ಬಂದು ಕ್ಯಾಶೇ ತೊಗೊಂಡೋಗ್ಯಾರ ಸರ್. ಅವ್ರ ಮನೆಗೆ ರೀ ದುಡ್ಡು ಕ್ಯಾಶೇ ಆಲ್ರೆಡಿ ಅಷ್ಟು ಅಮೌಂಟೇ ಎತ್ಕೊಂಡೋಗ್ಬಿಟ್ಟಾರೆ ಸರ್. ಅವ್ರು ಬಂದ್ರಿ, ನಾನು ಅಕೌಂಟ್ ಥ್ರೋ ಆಗ್ತೀನಿ ಅಂತಂದ್ರೆ ಬೇಡ ಅಂದ್ರಿ. ಆ ಥರ ಬೇಡ್ರಿ ಮೇಡಮ್ಮ, ದುಡ್ಡು ಜಾಸ್ತಿ ಆಗ್ತದೆ ಸರ್. ಅವ್ರು ಲೋಕಲ್ದವ್ರು ಅದಾರಲ್ರಿ, ಲೋಕಲ್ ಅಂದ್ರೆ ಮಲ್ಲಿಕಾರ್ಜುನ್ ಹೊನ್ಕಟ್ಟಿ, ಶಿವಶರಣ ಬಗ್ಲಿ, ಈ ಕೇದಾರ್ ಅಂತಂದು ಅವ್ರು ರೀ, ಕೇದಾರ್ ಕುಂಬಾರ್ ಅಂತ ಅವರು ಇವರೆಲ್ಲ ಬಂದು ನಮ್ಮ ಮನೆಯಲ್ಲೆಲ್ಲ ಹಿಂಗೆ ಈ ಥರ ಇದ್ರ ಬಗ್ಗೆ ಜನಗಳಿಗೆಲ್ಲ ಮನವರಿಕೆ ಮಾಡ್ತಿದ್ರು ಸರ್. ಜನಗಳಿಗೆಲ್ಲ ಈ ಥರ ಜನನ ಸೇರಿಸ್ಕೊಂಡು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು. ಆಮೇಲೆ ಡೈಲಿ ಅವ್ರು ಏನು ಮಾಡ್ತಿದ್ರು, ದುಡ್ಡಿಂದ್ರಿ ಸರ್, ನಮ್ಮ ದುಡ್ಡಿಂದನೇ ಅವ್ರು ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿದ್ದಿದ್ದಿಲ್ಲ. ಆದರೆ ಅವ್ರು ಡೈಲಿ ತಮ್ಮ ದುಡ್ಡು ಇನ್ಕಮ್ ಆಗಿದ್ದು ಪ್ರಾಪರ್ಟಿ ಖರೀದಿ ಮಾಡ್ತಿದ್ರು ಸರ್. ಅವ್ರು ಮನೆ ತೊಗೊಳೋದು, ಕಾರ್ ತೊಗೊಳೋದು, ಈ ಥರ ಎಲ್ಲ ಮಾಡ್ತಿರೋದು ನೋಡೋಕೆ ನಮ್ಗೆ ಈಗಿದು ಇಷ್ಟು ಇನ್ಕಮ್ದಿಂದ ನಾವು ಇದನ್ನೆಲ್ಲ ಇನ್ಕಮ್ದಿಂದ ನಾವು ಇದನ್ನೆಲ್ಲ ತೊಗೊಳ್ತಾ ಇದ್ವಿ, ನಿಮಗೂ ಅನುಕೂಲ ಆಗ್ತದೆ ಈ ಥರ ಭರವಸೆ ಕೊಟ್ಟರು ನಮ್ಗೆ ಸರ್. ಸರ್ ಇದ್ರ ಮೂಲತಃ ನೋಡ್ರಿ ರಾಜಸ್ಥಾನಿ ಸರ್, ಶ್ರೀ ಗಂಗಾನಗರದಿಂದ ಬಂದವ್ರಂತ್ರಿ. ಅವ್ರಿಗೆ ಲಾಸ್ಟ್ ಟೈಮ್ ನಮ್ದು ಇದೆಲ್ಲ ದುಡ್ಡು ಹೋದಿಂದ ಅವ್ರ ಮುಖವಾಡ ಹೊರಗೆ ಬಂತು ಸರ್. ನಾವು ನೋಡಿದ್ದೆಲ್ಲ ಲೋಕಲ್ ಲೀಡರ್ಗಳಿಗೆ ರೀ, ರಿತೇಶ್ ಅವರೆಲ್ಲ ಎಲ್ರ ಅವ್ರ ಕಡೆ ಬೆರಳು ಮಾಡಿ ತೋರಿಸ್ಲಿಕ್ಕತ್ತಾರ ಸರ್. ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ನಾವು ಆಲ್ರೆಡಿ ಗಂಗಾನಗರ್ ಹೋಗಿ ಬಂದಿವಿ, ಅಲ್ಲಿ ಸಿಕ್ಕಿಲ್ರಿ ಅವರು, ಅಲ್ಲೇ ಅದಾರ ಅಂತ ಹೇಳಿಗತ್ತಾರ್ರಿ ನಮ್ಗೆ. ಹೋಗಿದ್ದೀವಿ ಸರ್, ನಾವು 2 ಸಲ ಹೋಗಿ ಬಂದಿವ್ರಿ ಸರ್. ಹಾಂ ಸರ್, ಹೋಗಿ ಬಂದಿವ್ರಿ ಸರ್. ಸರ್ ನಮ್ಗೆ ಈ ಥರ ಪ್ರೌಡ್ ಆಗ್ಯದ. ನಮ್ಮಲ್ಲಿ ಲೋಕಲ್ ಲೀಡರ್ಗಳೆಲ್ಲ ಇಲ್ಲಿ ಬೆರಳು ಮಾಡಿ ತೋರಿಸ್ಲಿಕ್ಕತ್ತಾರ. ಇವ್ರು ಬಂದಿದ್ರಲ್ಲಿ ನಮ್ಮ ಕಡೆ ಬಂದು ಎಲ್ಲರಿಗೆ ಇದು ಬಿಸ್ನೆಸ್ ಬಗ್ಗೆ ಮಾಹಿತಿ ಕೊಟ್ಟು ಹಿಂಗೆಲ್ಲ ದುಡ್ಡು ದೋಚ್ಕೊಂಡು ಬಂದಾರಂತಂದಾಗ ಅದ್ರ ಬಗ್ಗೆ ಆಲ್ರೆಡಿ ಒಂದು FIR ಆಗಿತ್ತು ಅಲ್ರಿ. ಆ ಸಂದರ್ಭದಾಗ ರೀ ನಮ್ಮಲ್ಲಿ ಕೆಲವೊಂದು ಜನ ಹೋಗಿ FIR ಮಾಡಿದ್ರಿ. ಹೇಳಿ ಸರ್. ಆ ಸಂದರ್ಭದಲ್ಲಿ ರೀ ಮತ್ತು ನಾವು ಎಲ್ಲ ಜನಗಳು ಹೋಗೋದಕ್ಕೆ ನಮ್ಮ ಹೆಸರ ಮೇಲೆ ಒಂದು FIR ಮಾಡ್ಯಾರ ಸರ್. ಅಲ್ಲಿ ಬಿಜಾಪುರದಲ್ಲಿ ತೊಗೊಳಿಕ್ಕೆ ರೆಡಿ ಇಲ್ಲ ಸರ್. ಅವರು ಆಲ್ರೆಡಿ ಲೀಡ್ರ್ ಟು ಲೀಡ್ರ್ ಮೇಲೆ ಮಾಡೋದದ ರೀ. ಈ ಲೀಡ್ರ್ಗಳು ಆಗ್ಯಾದ್ರಿ ಮೇಡಮ್, ಹಿಂಗೆ ನಿಮ್ದು ನಾವು ಲೋಕಲ್ ಲೀಡ್ರ್ಗಳ ಮೇಲೆ ಕೊಡ್ತೀನಿ ಅಂದ್ರೆ ತೊಗೊಳಿಕ್ಕೆ ರೆಡಿ ಇಲ್ಲ ಸರ್. ಗೊತ್ತಿಲ್ಲ ಸರ್. ಅಜಯ್ ಯಾರೇ ಅವ್ರು ಮಾಡ್ಯಾರ ಸರ್. ಅದೇ ನಡೆದದಂತ ಹೇಳಿಗತ್ತಾರ. ಏನೋ ಇದ್ರ ಬಗ್ಗೆ ನಮಗೆ ಮಾಹಿತಿನೇ ಸಿಗ್ತಾ ಇಲ್ಲ ಸರ್. ನಾವು ಅವಾಗವಾಗ ನಾವು ಇಲ್ಲಿ ಬಂದು ಸೈಬರ್ ಕಡೆ ಆಮೇಲೆ SP ಕಡೆ ಬಂದು ಹೋಗ್ಲಿಕ್ಕತ್ತೀವಿ ರೀ. ಅಲ್ಲಿ ರಾಜಸ್ಥಾನ 2 ಸಲ ಹೋಗಿ ಅಲ್ಲಿ ಎಲ್ಲ ಥರ ಡೀಟೇಲ್ಸ್ ಇನ್ಕ್ವೈರಿ ಆಮೇಲೆ ಕೋರ್ಟ್ಗೆ ಹೋಗಿ ಕೋರ್ಟ್ ಮಾಹಿತಿ ತೊಗೊಂಡು ಎಲ್ಲನೂ ನಾವು ಮಾಡ್ತಾ ಇದ್ವಿ. ಇಲ್ಲಿ ಬಂದಿಂದ ಅವ್ರು ಒಂದು ಲೆಟರ್ ಕೊಟ್ಟರೆ ಲೆಟರ್ ತೊಗೊಳಕ್ಕೆ ರೆಡಿ ಇಲ್ಲ ಸರ್. ಹಾಂ ಸರ್, 3 ತಿಂಗಳಲ್ಲಿ ಡಬಲ್ ಆಗುತ್ತೆ ಅಂತ ಹೇಳ್ಯಾರ ಸರ್. ಇಲ್ಲ ಸರ್, 3 ತಿಂಗಳಲ್ಲಿ ಅಂತಂದು ಹೇಳ್ಯಾರ ಸರ್. ಸಾಕಾಗಷ್ಟು ಸರ್ ಜನ ನಮ್ಮಲ್ಲಿ ಲೋಕಲ್ ಜನನೇ ಇಲ್ಲಾಂದ್ರೆ ಒಂದು 200-300 ಜನ ಇದ್ದಾರೆ ಸರ್. ತುಂಬ ತೊಂದರೆದಲ್ಲಿ ಇದ್ದಾರೆ ಸರ್. ಎಸ್ ಸರ್, ಮಾಡಿದ್ರಿ ಸರ್. ಸರ್ ಈಗ ಬಿಜಾಪುರಕ್ಕೆ ಇವರು ಸಿಸ್ಟಮ್ನ ತೊಗೊಂಬಂದವ್ರು ಸರ್. ನಮ್ಮ ಬಿಜಾಪುರ ಪ್ರಾಪರ್ದವ್ರು ರೀ. ಇವರು ಇದನ್ನು ಹೆಡ್ ಅಂತ ಹೇಳ್ತಾರೆ ಸರ್, ರಿತೀಶ್ ಬಿಶೆ ಅಂತ. ನಮ್ಮನ್ನ ಒಯ್ದು ಅಡ್ವರ್ಟೈಸ್ಮೆಂಟ್ ಮಾಡಿದ್ದು MM ಭಾಗವಾನ ಮತ್ತು ಮಣಿಯಾರ್ ಸರ್ ರೀ. ಡಾಕ್ಟರ್ ಮಣಿಯಾರ್ ಸರ್ ರೀ. ಅವ್ರು ಏನಂತೀರಿ ಸರ್, ಇದನ್ನು 10,000 ಹಾಕ್ರಿ ಶಿಂದೇವ್ರ, ಹಾಕಿದ್ರೆ ಅದಕ್ಕೆ ನೀವು 3 ತಿಂಗಳ ಒಳಗಡೆ ಡಬಲ್ ಆಗುತ್ತೆ ಪ್ರಾಫಿಟ್ ನೋಡ್ರಿ. ಹಾಗೇನು ಸರ್ ಅವ್ರ ಅಕೌಂಟ್ನ ತೋರಿಸಿದ್ರಿ ರೀ, ತೊಗೊಂಬಂದು ತೋರಿಸಿ ಪ್ರಾಫಿಟ್ ಐತಿ ಇಷ್ಟು ಮಾಡಿರಿ ಇಷ್ಟಿಷ್ಟು ಸರ್. ಈಗ ಬಿಜಾಪುರಕ್ಕೆ ಇವರು ಸಿಸ್ಟಮ್ನ ತೊಗೊಂಬಂದವ್ರು ಸರ್. ನಮ್ಮ ಬಿಜಾಪುರ ಪ್ರಾಪರ್ದವ್ರು ರೀ. ಇವರು ಇದನ್ನು ಹೆಡ್ ಅಂತ ಹೇಳ್ತಾರೆ ಸರ್, ರಿತೀಶ್ ಬಿಶೆ ಅಂತ. ನಮ್ಮನ್ನ ಒಯ್ದು ಅಡ್ವರ್ಟೈಸ್ಮೆಂಟ್ ಮಾಡಿದ್ದು MM ಭಾಗವಾನ ಮತ್ತು ಮಣಿಯಾರ್ ಸರ್ ರೀ. ಡಾಕ್ಟರ್ ಮಣಿಯಾರ್ ಸರ್ ರೀ. ಅವ್ರು ಏನಂತೀರಿ ಸರ್, ಇದನ್ನು 10,000 ಹಾಕ್ರಿ ಶಿಂದೇವ್ರ, ಹಾಕಿದ್ರೆ ಅದಕ್ಕೆ ನೀವು 3 ತಿಂಗಳ ಒಳಗಡೆ ಡಬಲ್ ಆಗುತ್ತೆ
ಪ್ರಾಫಿಟ್ ನೋಡ್ರಿ ಹಂಗೇನು ಸರ್ ಅವ್ರ ಅಕೌಂಟ್ನ ತೋರಿಸಿದ್ರಿ ತೊಗೊಂಬಂದು ತೋರಿಸಿ ಪ್ರಾಫಿಟ್ ಐತಿ ಇಷ್ಟು ಮಾಡಿರಿ ಇಷ್ಟಿಷ್ಟು ತೊಗೋಬೋದು ಹಿಂಗೆ ಮಾಡ್ಬೋದು ಅಂತೇಳಿ ಹೇಳ್ತಿದ್ರು ಸರ್. ನಾವು ಅದನ್ನು ನಂಬಿಬಿಟ್ಟು 40 ಲ್ಯಾಕ್ ಹಾಕಿದ್ದೀವಿ ಸರ್. ಅದರ ಆ್ಯಪ್ ಹೆಸರು ಸರ್ ಕ್ಯಾಪ್ ಮೋರ್ ಎಫೆಕ್ಟ್ ಸರ್. ಇವರು ಮೂಲತಃ ಇದು ತೊಗೊಂಬಂದವ್ರು ಸರ್ ಅಜಯ್ ಆರ್ಯ ಮತ್ತು ಸೌರಭ್ ಚಾವ್ಲಾ ಸರ್. ಇವ್ರದ್ದು 9 ಮಂದಿ ಟೀಮ್ ಅದು ಸರ್. ಅವ್ರು ತೊಗೊಂಬಂದಾರ ಸರ್. ಇವರು ಶ್ರೀ ಗಂಗಾನಗರ್ ರಾಜಸ್ಥಾನ್ ಶ್ರೀ ಗಂಗಾನಗರದವ್ರು ಸರ್. ಅಲ್ಲಿಂದ ಬಂದು ಇಲ್ಲಿ ಫ್ರಾಡ್ ಮಾಡಿದ್ದಾರೆ ಸರ್. ನಮ್ಮವ್ರನ್ನ ಏನೂ ರೆಸ್ಪಾನ್ಸೇ ಮಾಡ್ತಿಲ್ಲ ಸರ್ ಇವ್ರಿ. ಇಲ್ಲ ಸರ್, ಎಲ್ಲರದ್ದು ಕ್ಯಾಶ್ ರೂಪದಲ್ಲೇ ತೊಗೋತಿದ್ದು ಸರ್. ಫೋಟೋ ಹೊಡ್ಕೋತಿದ್ರಿ, ಫೋಟೋ ಹೊಡೆದು ಹಾಕಿದ ಬಳಿಕೆ ಡಾಲರ್ ಹಾಕ್ತೀವಿ, ನಿಮ್ಮನ್ನ ಅಕೌಂಟಿಗೆ ಶೋ ಆಗುತ್ತೆ ಸರ್. ಅಕೌಂಟ್ ಮಾಡಿದ್ರಲ್ರಿ, ಒಂದು ಕ್ಯಾಪ್ ಮೋರ್ ಅಂತ ಒಂದು ಆ್ಯಪ್ ತೆಗ್ದಿದ್ರಿ, ಅದನ್ನು ಅಕೌಂಟ್ ಮಾಡಿದ್ರು ಸರ್ ಅವ್ರಿ. ಆ ಅಕೌಂಟ್ ಒಳಗಡೆ ಡಿಜಿಟ್ ಹಾಕಿದ್ದು ಸರ್ ಅದ್ರ. ಅವ್ರು ನಾವು ಹ್ಯಾಡ್ ಕ್ಯಾಶ್ ಕೊಟ್ಟು ಬಳಕ್ರಿ ಫೋಟೋ ಹೊಡೆದು ಹಾಕ್ಕೊಂಡು ಡಾಲರ್ನ ಕನ್ವರ್ಟ್ ಮಾಡ್ತಿದ್ರು ಸರ್. ಇಲ್ಲ ಸರ್, ತಗೊಂಡಿಲ್ಲ ಸರ್. ಅದನ್ನೇ ಆಶೆ ಮೂಲಕ ಸರ್ ಇನ್ನೂ ದೊಡ್ಡದಾಗತ್ತೆ ರೀ, ತೆಗಿಬೇಡ್ರಿ. ಈ ಮಣಿಯಾರ್ ಸರ್ ಹೇಳ್ತಿದ್ರು ಸರ್, ಯಾರೇ ತೆಗ್ಯಾಕೆ ಹೋಗೋಣೇ, ಯಾಕೆ ತೆಗಿತೀರಿ, ಇನ್ನೂ ಡಬಲ್ ಆಗುತ್ತೆ, ಇನ್ನೂ ಪ್ರಾಫಿಟ್ ಜಾಸ್ತಿ ಬರುತ್ತೆ ಹೇಳಿ ಮೋಸ ಮಾಡಿದ್ದಾರೆ ಸರ್. ವ್ಯಕ್ತಿ ಮೇನ್ ಅಂತ ಸರ್ ಇದಕ್ಕೆ ನನಗರ ವ್ಯಕ್ತಿ ಮೇನ್ ಅಂದ್ರೆ ಡಾಕ್ಟರ್ ಮಣಿಯಾರ್ ಸರ್. ಹಾಂ, ಅವರು ಸರ್ ಇಲ್ಲೇ ಬಿಜಾಪುರದಾಗ ಹಾರನ್ ಸರ್ ಎಲ್ಲರನ್ನೂ ಪರಾರಿ ಆಗಿಬಿಟ್ಟಿದ್ದಾರೆ ಸರ್. ಹಾಂ ಸರ್, ಇಲ್ಲೇ ಅದಾರ ಸರ್. ರಿತೀಶನು ಅದಾರ ಸರ್, ಎಲ್ಲ ಅದಾರ ರೀ. ನನಗೆ ಪ್ರಾಪರಾಗಿ ಇದ್ದಿದ್ದು ಮಣಿಯಾರ್ ಸರ್. ಅವ್ರ ಹೆಡ್ ಅಂತ ಹೇಳ್ತಾರೆ ಸರ್. ಅವ್ರನ್ನ ಒಂದಿನ ಕರೆದ್ಬಿಟ್ಟು ಕೇಳಿದ್ರೆ ಏನು ಹೇಳ್ತಾರೆ ರೀ, ರಿತೀಶಾಗ ಗೊತ್ತಿದ್ದು, ರಿತೀಶ ಕೇಳ್ರಿ ಎಲ್ಲ, ಅವ್ನು ರಿತೀಶ ತಿಂದಾನ, ರಿತೀಶನ ಹೆಸರು ಸರ್. ನನಗರೆ ಇವು ತೊಗೊಂಬಂದು ಮಾಡಿದವರೆಲ್ಲ ಅಂದ್ರೆ ಮಣಿಯಾರ್ ಸರ್. ಇದು ಸರ್ ನಮ್ಗೆ ಲಾಸ್ಟ್ ಟೈಮ್ದಾಗ ನಾವು ಬಂದುಬಿಟ್ಟು ಮೋಸ ಹೋಗಿದ್ದೇವೆ ಸರ್. ಇದು 2022ರಿಂದ ಸ್ಟಾರ್ಟ್ ಆಗೈತೆ ಸರ್ ಮೋಸ ಅಂತ ಸರ್. ಲಾಸ್ಟ್ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಸರ್ 2023 ಒಳಗಡೆ ಸರ್, ಜುಲೈ ಮಂತ್ ಒಳಗಡೆ ಹೇಳಿದ್ರು ಸರ್. ಇದು ಏನೂ ಇಲ್ಲ ಸರ್. ಇವರು ನಮ್ಮ ಪೊಲಿಟಿಷನ್ಗೆ ಹೋಗಿ ಕೇಳಿದ್ರೆ ನಡೀತೈತೆ ಮಾಡಾಕತ್ತೀವಿ, ನಮ್ದೇನು ರಾಜಸ್ಥಾನ ನಮ್ದೇನು ಇಲ್ಲೇ ಸನಿ ಐತೇನು, ತೊಗೊಂಬರ್ಲಾಕೆ ನಾವೇನು ಇದು ಅದ. ಇವರು ಎಲ್ಲ ನಮ್ಮ ಪೊಳ್ಳಿ ಆಫೀಸರ್ ಎಲ್ಲ ಕೇಳ್ತಾರೆ ಸರ್. ಕಾಂಬ್ಳೆ ಸರಿಗೂ ಹೋಗಿ ಭೇಟಿಯಾಗಿದ್ದೀವಿ ಸರ್ 2-3 ಸರಿ. ನಡೀತೈತೆ ಮಾಡಾಕತ್ತೀವಿ ಅಂತ ಹೇಳ್ತಾರೆ ರೀ. ಲಾಸ್ಟ್ ಟೈಮ್ದ SP ಸರಿಗೂ ಹೋಗಿ ಭೇಟಿಯಾಗಿದ್ದೀವಿ ರೀ. 15 ದಿನದ ಒಳಗಡೆ 15 ಸರ್ಗೆ ಭೇಟಿಯಾಗಿದ್ದೀವಿ ರೀ. ಈಗೇನಿಲ್ಲ ಸರ್, ನಮ್ಮದು ನ್ಯಾಯ ಕೊಡಿಸ್ಬೇಕು ಅಷ್ಟೇ ಸರ್. ನಮ್ಮದು ಫ್ರಾಡ್ ಆಗಿದೆ ಸರ್, ಮಾಡಿದ್ದೀವಿ, ಮೋಸ ಮಾಡಿದಾರೆ ರೀ. ನಮ್ಮ ಸಾಲ ಮಾಡಿದೇವು ಸರ್. ಸಾಲ ಮಾಡಿ ಪ್ರಾಪರ್ ಇದು ನಮ್ಮ ಪ್ರಾಪರ್ಟಿ ಮಾರಿದೇವು ಸರ್ ಎಲ್ಲ ಸರ್. ನಮ್ಮ ಅಚ್ಚಿಯವ್ರನ್ನು ಇದ್ರ ಸಲುವಾಗಿ ಸರ್ ಲಾಸ್ಟ್ ಟೈಮ್ದೊಳಗಡೆ ತೀರ್ಕೊಂಡಿದ್ದಾರೆ ಸರ್. ಇದು ಬಂದ್ ಆಗಿದೆ ಅಂತ ಗೊತ್ತಾದ ಬಳಿಕ ಸರ್ ತೀರ್ಕೊಂಡಿದ್ದು, ಮಾನಸಿಕವಾಗಿ ಹಾರ್ಟ್ ಆಗಿ ತೀರ್ಕೊಂಡಿದ್ದಾರೆ ಸರ್. ಮರಣ ಉತ್ತರಿಸೋದಾಯ್ತು ಸರ್. ಅಂಬಾದಾಸ್ ಶಿಂದೆ ಅಂತ ಸರ್. ಓಕೆ, ನಮ್ಮ ಲೋಕಲ್ ಬಿಜಾಪುರದವ್ರು ಲೀಡರ್ ಸರ್. ರಿತೇಶ್ ಬಿಸೆ, ಇಬ್ರಾಹಿಂ ಮನಿಯಾರ್, ಯಾಸೀನ್ ಶಿವಣಿಗಿ ಮತ್ತು ಗುಲ್ಬರ್ಗಾದಲ್ಲಿ ಡಾಕ್ಟ್ರು ಅಮಿನುದ್ದೀನ್ ಅಂತ ಹೇಳಿ ಬಂದಾನ್ರಿ ಸರ್. ನಮ್ಗೆ ಇವರೇ ಇಂಪಾರ್ಟೆಂಟ್ ಸರ್. ನಮ್ಗೆ ಅಜಯ್ ಆರ್ಯನ್ ಅವ್ರು ಬಂದಿಲ್ಲ ನಮ್ಮ ಹತ್ರ. ಇವರೇ ಬಂದು ಎಲ್ಲ ಡಾಲರ್ಸ್ ತೋರಿಸಿ, ಮೊಬೈಲ್ ತೋರಿಸಿ, ಎಲ್ಲ ತೋರಿಸಿ ಈ ಥರ ಮಾಡಿದ್ದಾರೆ ಸರ್. ಇದು ಸುಮಾರು ಒಂದು 3 CR ಇದೆ ಸರ್ ಗುಲ್ಬರ್ಲಿಂದ. ನಾವೇನು ಮಾಡಿದ್ವಿ ಸರ್, ಚೆಕ್ ಬಾಂಡ್ ಕೊಟ್ಟು ಆಸೆಗೆ ಬಿದ್ದು ಚೆಕ್ ಬಾಂಡ್ ಕೈಲೇ ಕೊಟ್ಟಿವಿ ಸರ್ ಅವ್ರಿಗೆ. ನಮ್ಮ ಕೈಲೇ ಶ್ಯೂರಿಟಿ ಕೊಟ್ಟಿಗೆ ತೊಗೊಂಡು ಹಾಕಿವ್ರಿ. ಬಡ್ಡಿಯಾಗಿ ಈಗ 3 ಹೋಗಿ 6 ಆಗಿದೆ ಸರ್ ಇವಾಗ. ಅದು ಇವೆಲ್ಲರೂ ಗಂಡು ಬಿದ್ದೆ ಸರ್. ನಮ್ಮ ಲೋಕಲ್ ಬಿಜಾಪುರದವ್ರು ಲೀಡರ್ ಸರ್. ರಿತೇಶ್ ಬಿಸೆ, ಇಬ್ರಾಹಿಂ ಮನಿಯಾರ್, ಯಾಸೀನ್ ಶಿವಣಿಗಿ ಮತ್ತು ಗುಲ್ಬರ್ಗಾದಲ್ಲಿ ಡಾಕ್ಟ್ರು ಅಮಿನುದ್ದೀನ್ ಅಂತ ಹೇಳಿ ಬಂದಾನ್ರಿ ಸರ್. ನಮ್ಗೆ ಇವರೇ ಇಂಪಾರ್ಟೆಂಟ್ ಸರ್. ನಮ್ಗೆ ಅಜಯ್ ಆರ್ಯನ್ ಅವ್ರು ಬಂದಿಲ್ಲ ನಮ್ಮ ಹತ್ರ. ಇವರೇ ಬಂದು ಎಲ್ಲ ಡಾಲರ್ಸ್ ತೋರಿಸಿ, ಮೊಬೈಲ್ ತೋರಿಸಿ, ಎಲ್ಲ ತೋರಿಸಿ ಈ ಥರ ಮಾಡಿದ್ದಾರೆ ಸರ್. ಇದು ಸುಮಾರು ಒಂದು 3 CR ಇದೆ ಸರ್ ಗುಲ್ಬರ್ಲಿಂದ. ನಾವೇನು ಮಾಡಿವಿ ಸರ್, ಚೆಕ್ ಬಾಂಡ್ ಕೊಟ್ಟು ಆಸೆಗೆ ಬಿದ್ದು ಚೆಕ್ ಬಾಂಡ್ ಕೈಲೇ ಕೊಟ್ಟಿವಿ ಸರ್ ಅವ್ರಿಗೆ. ನಮ್ಮ ಕೈಲೇ ಶ್ಯೂರಿಟಿ ಕೊಟ್ಟಿಗೆ ತೊಗೊಂಡು ಹಾಕಿವ್ರಿ. ಬಡ್ಡಿಯಾಗಿ ಈಗ 3 ಹೋಗಿ 6 ಆಗಿದೆ ಸರ್ ಇವಾಗ. ಅದು ಇವೆಲ್ಲರೂ ಗಂಡು ಬಿದ್ದೆ ಸರ್. ಓಡಾಡ್ತಾ ಇದ್ವಿ ಸರ್, ಇಲ್ಲಿ ಅಲ್ಲಿ ಅಂತ ರಾಜಸ್ಥಾನ ಹೋದೆವು, ಗುಲ್ಬರ್ಗ ಬಿಜಾಪುರ ಬಂದೇವ್ರಿ. ಯಾರೂ FIR ತೊಗೋತಾ ಇಲ್ಲ ಇಲ್ಲಿ. ನಮ್ದೇನು ಈಗ ಓಡಾಡಕತ್ತೀವಿ ನೋಡಿ ಸರ್, ಈ ಕಡೆಯಿಂದ ಕಡೆ ಆ ಕಡೆಯಿಂದ ಕಡೆ ಸರ್. ಈ ಗುಲ್ಬರ್ದಾಗೂ ಇಲ್ಲ ಸರ್. ನಾವು ಗುಲ್ಬರ್ಗ ಬಿಟ್ಬಿಟ್ಟಿವ್ರಿ, ತೊಗೊಂಡಿಲ್ಲ ರೀ. ಅಲ್ಲಿನೂ ನಾವು ಬಿಜಾಪುರದಾಗ ಕೇಳ್ತೀವಿ, ಅಲ್ಲಿ ಆಗ್ಯದಲ್ಲ ಒಂದೇ ಸಲ. ಇವರಿಗೆ ಪದೇ ಎಷ್ಟು ಸಲ ಬಂದಾದರೂ ಕೇಳಿದ್ರು ಸಹ ಇವ್ರು ಇಲ್ಲ, ಚಾಲೂ ಆಗುತ್ತೆ, ಅಪ್ಡೇಟ್ಗೆ ಹೋಗಿದೆ. ಈ ಬಿಜಾಪುರ ಲೀಡರ್ಗಳು ಸರ್, ಇವೆಲ್ಲ ಇದ್ರೊಳಗೆ ಎಲ್ಲ ಬಿಜಾಪುರ ಲೀಡರ್ಗಳೇ ಅದಾರ ಶಮೀಲ್ ಸರ್. ಈಗ ಮಾಡಿ ಡಮ್ಮಿ ಮಾಡ್ಯಾರ ಸರ್ ಅವ್ರು. ಬೇಕಂತಲೇ ತಮ್ಮ ಸೇಫ್ಟಿ ಸಂಬಂಧ ಮಾಡಿದಾರೆ ಸರ್ ಅವರು. ಇವ್ರ ಮೇಲೆ FIR ಆಗ್ಬೇಕು ಸರ್ ಇವಾಗ ಪ್ರೆಸೆಂಟ್. ನಮ್ಗೆ ರಾಜಸ್ಥಾನದವ್ರು ಸಂಬಂಧ ಇಲ್ಲ ಸರ್. ಇವ್ರ ಹತ್ರ ನಮ್ಮ ದುಡ್ಡು ಅವ ಸರ್. ಇವರ ದುನಿಯಾದ ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ ಸರ್. ಡಮ್ಮಿನೇ ಮಾಡಿದಾರೆ ಸರ್ ಎಲ್ಲ. ಇವ್ರು ಏನು ಮಾಡ್ಯಾರ ಗೊತ್ತೇನು ಸರ್, ಲಾಸ್ಟ್ ಮೂಮೆಂಟ್ದಾಗ ಜುಲೈ ತಿಂಗಳದಾಗ ಬಂದಾಗೋದು ಅವ್ರಿಗೆ ಗೊತ್ತಿತ್ತು ಸರ್. ಬಿಫೋರ್ 6 ಮಂತ್ ಮುಂಚೆ ಸರ್ ಅವ್ರಿಗೆ. ಈ ನನ್ನ ಮಕ್ಕಳು ಹೇಳಿಲ್ಲ ನಮಗೆ. ಹಾಂ, ಬರೀ ತೋರ್ಸ್ಯಾರ ಸರ್ ಎಲ್ಲ ಪ್ರಾಪರ್ಟಿ. ಹಾಂ, ಇದರಿಂದ ಗಳಿಸಿನ ಅಂತೇಳಿ ದುಬೈಗೆ ಹೋಗಿ ಬಂದಾರ ಸರ್. ಇದು ಬಂದಾದಮೇಲೆ ಬರೀ ಲೀಡರ್ಸ್ಗಳಿಗೆ ಅಷ್ಟೇ ಅವ ಕರ್ಸಿದಾನೆ ಸರ್. ಅಲ್ಲಿ ಅವ ಮೊದಲೇ ಒಂದು ವಿಡಿಯೋ ಮುಖಾಂತರ ಹೇಳಿದ, ನಾನು ಲೀಡರ್ಗಳಿಗೆ ಸೇವ್ ಮಾಡ್ತೀನಿ ಅಂತೇಳಿ. ಅಜಯ್ ಆರ್ಯ ಎಲ್ಲ ಜಾವೇದ್ ಮನಿಯಾರ್ ಸರ್. ಈ ಬಿಜಾಪುರದೊಳಗೆ ಸಣ್ಣ 2022 ಜುಲೈ 2023 ತನಕ ಏನೈತಪ್ಪ ಅಂದ್ರೆ
ಕ್ಯಾಪ್ಮೋರ್ ಫಾರೆಕ್ಸ್ ಅನ್ನುವಂತಹ ಕಂಪ್ನಿ, ಈ ಅಜಯ್ ಆರ್ಯ ಮತ್ತು ಇವನು ಏನು ಸಹಚರರಿದ್ದರು, ಇವರು ಏನೈತಪ್ಪ ಅಂದರೆ ಬಿಜಾಪುರದೊಳಗಿರುವಂತಹ ವ್ಯಕ್ತಿಗಳಿಗೆ ಭೇಟಿಯಾಗಿ ಜನಗಳಿಗೆ, ಮುಗ್ಧ ಜನಗಳಿಗೆ ಡಿಪಾರ್ಟ್ಮೆಂಟಿಗೆ ಸಾಕಷ್ಟು ಸಲ ಭೇಟಿಯಾಗಿ ತನ್ನ ನೊಂದನ್ನು ಹೇಳಿಕೊಂಡು ಅಲ್ಲಿ ಏನೈತಪ್ಪ ಅಂದರೆ ಕಂಪ್ಲೇಂಟನ್ನು ಕೊಡುವಂತಹ ಪ್ರಯತ್ನವೂ ಮಾಡ್ಯಾರ. ಆದರೆ ಡಿಪಾರ್ಟ್ಮೆಂಟ್ಲಿತ್ರ ಯಾವುದೇ ಥರದ ಪ್ರಕರಣ ದಾಖಲಾದಾಗಲಿ, ಆಮೇಲೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಆಗಿ ರಿಕವರಿ ಆಗಲಿ ಅಥವಾ ಆರೋಪಿಗಳನ್ನು ಸೆರೆ ಬಂದ್ಕೊಂಡು ಅದರ ಮೇಲೆ ಕಾರ್ಯಾಚರಣೆ ಮಾಡೋದಾಗಲಿ ಯಾವುದೇ ಥರದ ಮಾಡಿದ್ದಿಲ್ಲ. ಅದಕ್ಕೆ ಈ ನೊಂದಂಥ ವ್ಯಕ್ತಿಗಳು ಕೋರ್ಟಿಗೆ ಬಂದು ಅಲಾಡ್ದುವಾಗ ನಮಗೆ ಇವರು ಭೇಟಿ ಆದರು, ತನ್ನ ಆಗು ಹೋಗೋ ಬಗ್ಗೆ ಎಲ್ಲ ಹೇಳ್ಕೊಂಡ್ರು. ಅದಕ್ಕೆ ನಾವೇನೈತಪ್ಪ ಅಂದ್ರೆ ಮೊನ್ನೆ ಕರ್ನಾಟಕದ ಮಾನ್ಯ ಗೃಹ ಸಚಿವರು ಬಿಜಾಪುರಕ್ಕೆ ಭೇಟಿ ನೀಡಿದಾಗೂ ಕೂಡ ನಾವು ಮತ್ತು ನಮ್ಮ ಇನ್ನೊಬ್ಬರು ವಕೀಲರು ಸಹೋದರರು ಅಡ್ವೊಕೇಟ್ ಜಾಫರ್ ಸುತ್ತಾರ್ ಅವರು ಸೇರಿಕೊಂಡು ಏನೈತಪ್ಪ ಅಂದ್ರೆ ಮಾನ್ಯ ಗೃಹ ಸಚಿವರಿಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿವಿ. ಅವರು ಕಂಪ್ಲೇಂಟನ್ನು ಫಾರ್ವರ್ಡ್ ಮಾಡಿದ್ದಾರೆ. ಇವಾಗ ಇಂಪಾರ್ಟೆಂಟ್ಲಿ ಏನೈತಪ್ಪ ಅಂದ್ರೆ ಈ ಒಂದು ಡಿಪಾರ್ಟ್ಮೆಂಟ್ ಏನೈತಿ ಎಚ್ಚೆತ್ಕೊಂಡು ಇದ್ರ ಮೇಲೆ ಕಾರ್ಯಾಚರಣೆಯನ್ನು ಮಾಡಿಕೊಂಡು ರಿಕವರಿ ಮಾಡಿ ನೊಂದಂಥ ವ್ಯಕ್ತಿಗಳಿಗೆ ಏನೈತಪ್ಪ ಅಂದ್ರೆ ಅವ್ರ ದುಡ್ಡು ಮುಟ್ಟುವಂಗೆ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ಬೇಕಂತ ಇವತ್ತು ಪ್ರೆಸ್ ಮೀಟು ಕೂಡ ಏನೈತಿ ಕಂಡಕ್ಟನ್ನು ಮಾಡಿದ್ದೇವೆ. ಹೋಪ್ಫುಲಿ ಬರುವಂತಹ ದಿನದೊಳಗೆ ಸುಮಾರು 1200 ಕೋಟಿಯಷ್ಟು ವಂಚನೆ ಆಗಿದೆ ಅಂತ ಬಿಜಾಪುರ ಡಿಸ್ಟಿಕ್ಲಿತ್ರ. ಈಗ ಅವರು ರಾಜಸ್ಥಾನಕ್ಕೂ ಹೋದರು, ಇಲ್ಲಿ ಜನಕ್ಕೂ ಕೂಡ ಏನೈತಪ್ಪ ಅಂದ್ರೆ ರಾಜಸ್ಥಾನಕ್ಕೆ ಹೋಗಿ ಎನ್ಕ್ವೈರಿಯನ್ನು ಮಾಡಿ ಅಲ್ಲಿ ಏನೈತ್ರಿ FIRನೂ ಕೂಡ ಮಾಡಿದ್ದಾರೆ. ಇಂಡಿಯವರು ಮೂಲದವರು ಶಶಿಕಲಾ ಸುತಾರನ್ನವರು ಹೋಗಿ ಏನೈತಪ್ಪ ಅಂದ್ರೆ ರಾಜಸ್ಥಾನದೊಳಗೆ ಈ ಅಜಿತ್ ಆರ್ಯ ಮತ್ತು ಅವನು ಸಹಚರರ ವಿರುದ್ಧ ಏನೈತಪ್ಪ ಅಂದರೆ FIRನೂ ಕೂಡ ಮಾಡಿದ್ದಾರೆ. ಅಂಡರ್ FIR ನಂಬರ್ 46 ಆಫ್ 2025 ಅಂತ ಜನವರಿ ತಿಂಗಳದೊಳಗೂ ಪ್ರಕರಣ ದಾಖಲಾಗೈತಿ. ಮುಂದೆ ಬಿಜಾಪುರದೊಳಗೆ ಯಾವುದೇ ಥರದ ಏನೈತಪ್ಪ ಅಂದ್ರೆ ಕಾರ್ಯಾಚರಣೆಯನ್ನು ನಡೆದಿಲ್ಲ. ಈಗ ನಮಗೆ ಅವರು ಕೊಟ್ಟಂತಹ ಮಾಹಿತಿ ಮತ್ತು ಅವರು ಸರ್ಕಲ್ದಾಗಿರುವಂತಹ ಮಾಹಿತಿ ಪ್ರಕಾರ ಏನೈತಿ 30-35 ಮಂದಿ ನಮ್ಗೆ ಬಂದು ಭೇಟಿಯಾದರು, ತಮ್ಮೆಲ್ಲ ದಾಖಲಾತಿಗಳನ್ನು ಕೊಟ್ಟರು. ಆಮೇಲೆ ಅಜಯ್ ಆರ್ಯ ಮತ್ತು ಅವನು ಯಾವ ಥರ ಕಾನ್ಫರೆನ್ಸ್ ಹೆಲ್ಡ್ ಮಾಡ್ತಿದ್ರು, ಯಾವ ಥರ ಮೀಟಿಂಗ್ಸ್ಗಳನ್ನು ತೊಗೋತಿದ್ರು, ಅದರದ್ದು ವಿಡಿಯೋಸು, ಆಡಿಯೋಸು, ಫೋಟೋಸು ಅವೆಲ್ಲನೂ ಕೂಡ ಏನೈತಪ್ಪ ಅಂದ್ರೆ ದಾಖಲಾತಿ ಜೊತೆಗೆ ನಮಗೆ ಕೊಟ್ಟಿದ್ದಾರೆ. ಇದು ಏನೈತಪ್ಪ ಅಂದ್ರೆ ಇವರು ಒಂದೊಂದು ಅಕೌಂಟ್ ಕ್ರಿಯೇಟ್ ಮಾಡಿದರು, ಪರ್ಸ್ನಲ್ ಅಕೌಂಟನ್ನು. ಆ ಅಕೌಂಟ್ದೊಳಗೆ ಇವರು ದುಡ್ಡು ಹಾಕಬೇಕು, ಆ ರೊಕ್ಕ ರೂಪಾಯಿ ಹೋಗಿ ಅದು ಡಾಲರ್ಸ್ದೊಳಗೆ ಕನ್ವರ್ಟ್ ಆಗ್ತಿತ್ತು, ಕನ್ವರ್ಟ್ ಆಗಿ ಅಕೌಂಟ್ದೊಳಗೆ ಇರ್ತಿತ್ತು. ಅದು ಟ್ರೇಡ್ ಮಾಡ್ತೀನಂತ ಅವರು ಟ್ರೇಡಿಂಗ್ ನಡೆಯಕತ್ತೈತಿ ಅಂತ ಅವ್ರಿಗೆ ಹೇಳ್ಕೋತ ಬಂದಿದ್ರು. ಇವರು ದುಡ್ಡು ತಕ್ಕೊಳ್ಳಾರ್ದು ಪರಿಸ್ಥಿತಿ ಕ್ರಿಯೇಟ್ ಮಾಡ್ಕೊಂಡು ಒಂದು ದೊಡ್ಡ ಪ್ರಮಾಣದೊಳಗೆ ಹೂಡಿಕೆ ಆದಾಗ ಏನೈತಪ್ಪ ಅಂದ್ರೆ ಇಲ್ಲಿತ್ರ ಆ ರೊಕ್ಕವನ್ನು ತೊಗೊಂಡು ಬಿಜಾಪುರಲಿತ್ರ ಫ್ರೀ ಆಗಿದ್ದೈತ್ರಿ. ಈಗ ಡಿಪಾರ್ಟ್ಮೆಂಟ್ಲಿತ್ರನ ಏನೈತಪ್ಪ ಅಂದ್ರೆ ಇದನ್ನು ಸ್ವಲ್ಪ ಎಕ್ಸಲೇಟ್ ಮಾಡೋಕೆ ನಾವು ನೋಡ್ತೀವಿ ರೀ. ಡಿಪಾರ್ಟ್ಮೆಂಟ್ಲಿತ್ರ ಎನ್ಕ್ವೈರಿ ಆಗಿ ರಿಕವರಿ ಆಯ್ತಂದ್ರೆ ಚಲೋ, ಇಲ್ಲಪ್ಪ ಅಂದ್ರೆ ಮುಂದಿನ ಬರುವಂಥ ದಿನದೊಳಗೆ ನಾವು ಪ್ರೈವೇಟ್ ಕಂಪ್ಲೇಂಟನ್ನು ಮಾಡಿಕೊಂಡು ಜುಡಿಷಿಯಲ್ ಎನ್ಕ್ವೈರಿ ಸಂಬಂಧ ಏನೇ ಪ್ರಾರ್ಥನೆ ಮಾಡೋದೈತಿ ಮಾನ್ಯ ನ್ಯಾಯಾಲಯದ ಮುಂದೆ, ಆ ಪ್ರಾರ್ಥನೆಯನ್ನು ಮಾಡ್ಕೊಂಡು ರಿಕವರಿ ಮಾಡುವಂತಹ ಒಂದು ಸಂದರ್ಭವನ್ನು ತೊಗೊಂಡ್ಬರ್ತೀವಿ ರೀ. ಇಲ್ಲಿ ಸ್ಲ್ಯಾಬ್ ಇದ್ದು ರೀ. ಈಗ 10,000 ಹಾಕಿದ್ವಪ್ಪ ಅಂದ್ರೆ ಇಷ್ಟು ಡಾಲರ್ ಅಂತಿತ್ತು, 1,00,000 ರೂಪಾಯಿ ಹಾಕಿದ್ರಂದ್ರೆ ಇಷ್ಟು ಡಾಲರ್ ಇದ್ದು. ಎಷ್ಟು ನಾವು ಜಾಸ್ತಿ ಪ್ರಮಾಣದೊಳಗೆ ದುಡ್ಡು ಹಾಕ್ತಿದ್ದೀವಿ ಪರ್ಟಿಕ್ಯುಲರ್ ಆಗಿದ್ದಿದ್ದಿಲ್ಲ. ಅವ್ರು ಮಾಡುವಂಥ ಹೂಡಿಕೆ ಮೇಲೆ ಏನೈತಪ್ಪ ಅಂದ್ರೆ ಅಲ್ಲಿ ಅವು ಸ್ಲ್ಯಾಬ್ಸ್ಗಳಿತ್ತು, ಆ ಸ್ಲ್ಯಾಬ್ ಪ್ರಕಾರ ಅವ್ರು ಕೊಡ್ತಿದ್ರು. ಆಮೇಲೆ ಇದು ತಿಂಗಳು ಏನೈತಪ್ಪ ಅಂದ್ರೆ ಇದು ಆಗ್ತಿತ್ತು, ಅಪ್ ಆ್ಯಂಡ್ ಡೌನ್ ಆಗ್ತಿದ್ದು. ಅಂದ್ರೆ ಈ ತಿಂಗಳು ಬರುವಂತಹ ದುಡ್ಡು ಮುಂದಿನ ತಿಂಗಳದೊಳಗೆ ಅಷ್ಟು ಬರ್ತಿದ್ದಿಲ್ಲ, ಕಡಿಮೆನೂ ಬರ್ತಿತ್ತು, ಹೆಚ್ಚಿನೂ ಬರ್ತಿದ್ದು. ಆದರೆ ಯಾವತ್ತೂ ಆ ದುಡ್ಡನ್ನು ತಕ್ಕೊಳ್ಳೋ ಸಲುವಾಗಿ ಅವರು ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡಿಕೊಟ್ಟಿಲ್ಲ. ಜಸ್ಟ್ ಅದು ಕನ್ವರ್ಟ್ ಆಗಿದ್ದಂಥ ಡಾಲರ್ಸ್ ಏನೈತಪ್ಪ ಅಂದ್ರೆ ತನ್ನ ಅಕೌಂಟ್ದೊಳಗೆ ಅವರು ಬರೀ ನೋಡ್ಬೋದಿತ್ತು, ಫಾರ್ ವ್ಯೂವಿಂಗ್ ಪರ್ಪಸ್ ಅಷ್ಟೇ ಇತ್ತು. ಆದರೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋ ಸಲುವಾಗಿ ಯಾವುದೇ ಥರದ ಅವರು ಇದನ್ನು ಮಾಡಿಕೊಟ್ಟಿಲ್ಲ. ಒಂದು 10-15,000 ರೂಪಾಯಿ ಕೊಡುವಂತಹ ಅವ್ರದ್ದು ಪ್ರಾಮಿಸ್ ಇತ್ತು ರೀ. ತಿಂಗಳಿಗೆ 10-15,000 ರೂಪಾಯಿ ಒಂದು ಲಕ್ಷಕ್ಕೆ ಹಾಕಿದ್ರೆ. ಒಬ್ಬೊಬ್ರಿಗೆ ಏನೈತಪ್ಪ ಅಂದ್ರೆ 10 ಲಕ್ಷ ಹಾಕಿದ್ರೆ 50,000, 60,000, 1 ಲಕ್ಷ ತನಕ ಕೊಡುವಂತಹ ಪ್ರಾಮಿಸ್ನು ಕೂಡ ಏನೈತೆ ಮಾಡಿದ್ರಿ ಅವರು. ಇದರೊಳಗೆ ಈಗ 1200 ಕೋಟಿಯಷ್ಟು ಇಲ್ಲಿ ಏನೈತೆ ಇದು ಆಗೈತಿ, ಏನಾಗೈತಪ್ಪ ಅಂದ್ರೆ ಫ್ರಾಡ್ ಆಗಿದೆ ಆಗೈತನಂತಲೇ. ಮತ್ತು ಇದರ ಹಿಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕೈವಾಡದವ ಮತ್ತು ಯಾವುದೇ ಪ್ರಕರಣ ದಾಖಲಾಗಿಲ್ಲಪ್ಪ ಅಂದ್ರೆ ಬರುವಂತಹ ಒಂದು ಚಿಂತನೆ ಏನೈತಪ್ಪ ಅಂದ್ರೆ ಅದೇ ಬಿಜಾಪುರದೊಳಗಿರುವಂಥ ದೊಡ್ಡ ವ್ಯಕ್ತಿಗಳ ಕೈವಾಡನೂ ಕೂಡ ಇದೆಯಾ ಅನ್ನುವಂತಹ ಚಿಂತನೆ. ಅದಕ್ಕೆ ಆ ಚಿಂತನೆಯನ್ನು ಇಟ್ಕೊಂಡು ಈ ಅವ್ರದ್ದು ನೋವು ಮತ್ತು ಅರಳನ್ನು ನೋಡಲಾರ್ದನ ಇವತ್ತು ವಕೀಲರ ಬಳಗ ಬಂದ್ಕೊಂಡು ಒಂದು ಪ್ರೆಸ್ಸನ್ನು ಮಾಡ್ಕೊಂಡು ಇವತ್ತು ತಮ್ಮ ಮುಂದೆ ಏನೈತಪ್ಪ ಅಂದ್ರೆ ಅವ್ರ ಪರವಾಗಿ, ನಮ್ದು ಇದರೊಳಗೆ ಯಾವುದೇ ಥರದ ಹಿತಾಸಕ್ತಿ ಇಲ್ಲ, ಅವ್ರ ಪರವಾಗಿ ನಾವು ಏನೈತಪ್ಪ ಅಂದ್ರೆ ಮುಂದಾಳತ್ವ ವಹಿಸಿ ಡಿಪಾರ್ಟ್ಮೆಂಟಿಗೆ ಒಂದು ಮೆಸೇಜನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಹೆಸರು ಅಡ್ವೊಕೇಟ್ ಫಯಾಜ್ ಭಾಯಿ ಸರ್ಕಾರ ಅಂತ.